ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಪೂರ್ಣ ಸಂಚಿಕೆಯನ್ನು ಎಲ್ಲಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ವಿಡಿಯೋನ ಸ್ಕಿಪ್ ಮತ್ತೆ ಸ್ಕ್ರೋಲ್ ಮಾಡಿದ್ರೆ ಮೊದಲಿಂದ ಕೊನೆವರೆಗೂ ವಾಚ್ ಮಾಡಿ. ಸೊ ಸಂಚಿಕೆಯ ಆರಂಭದಲ್ಲಿ ಅವರು ಮನೆಯವ್ರಿಗೆ ಎಲ್ರಿಗೂ ಹೇಳ್ತಾರೆ, ಹಾಗಿದ್ರೆ ಆಲ್ರೆಡಿ ನಾವೆಲ್ಲ ಒಂದು ಗ್ರೂಪ್ ಆಗಿ ಎಲ್ಲಾ ಕಡೆ ಹುಡ್ಕೋಣ. ಅದೇ ರೀತಿ ಅಜಿತ್ ಅನ್ನು ಕೂಡ ಎಲ್ಲಾ ಕಡೆ ಹುಡುಕ್ತಾ ಇದ್ದಾನೆ. ನಾ ಭೂಮಿ ಇಲ್ಲಿ ಬಿಡ್ತೀನಿ, ನೀನು ಅಜಿತ್ ಜೊತೆ ಸೇರ್ಕೊಂಡು ಇಲ್ಲಿ ಹುಡುಕು, ನಾವೆಲ್ಲ ಒಟ್ಟಿಗೆ ಹುಡ್ಕೋಣ. ಶ್ರವಣನ ಬನ್ನಿ, ಎಲ್ರು ಬನ್ನಿ ಅಂತ ಹೇಳಿ ಸತ್ಯ ಅವರು ಕರ್ಕೊಂಡು ಹೋಗ್ತಾರೆ. ಮನೆಯವರು ಎಲ್ರು ಸಹ ಹೋದ್ರುನು ಅಲ್ಲೇ ನಿಂತ್ಕೊಂಡು ದೇವಯ್ಯನವರು ಏನು ಯೋಚನೆ ಮಾಡ್ತಾ ಇರ್ತಾರೆ ಒಬ್ಬಂಟಿಯಾಗಿ. ಇನ್ನು ಅಜಿತ್ ಅವರು ಫೋನ್ ಎತ್ಕೊಂಡು ತನ್ನ ಬೈಕ್ ಹತ್ರ ಬಂದ್ ನಿಂತ್ಕೊಂಡು ಸದಾನಂದ್ ಅವ್ರಿಗೆ ಕಾಲ್ ಮಾಡ್ತಾರೆ. ಸದಾನಂದ್ ಅವರು ಫೋನ್ ತೆಗೆದು ನೋಡಿದಾಗ ಅಜಿತ್ ಸಾಹೇಬ್ರು ಕಾಲ್ ನೋಡ್ಬಿಟ್ಟು ಸಾಹೇಬ್ರು ಅಂತ ಹೇಳಿ ಫೋನ್ ನ ರಿಸೀವ್ ಮಾಡಿ, ಹೇಳಿ ಸರ್ ಅಂತ ಕೇಳಿದಾಗ ಅಜಿತ್ ಅವ್ರು ಹೇಳ್ತಾರೆ, ರೀ ಸದಾನಂದ್ ಇಮಿಡಿಯೇಟ್ ಆಗಿ ಎಲ್ಲ ಚೆಕ್ ಪೋಸ್ಟ್ ಗಳನ್ನ ನೀವು ಸ್ಟಾಪ್ ಮಾಡಿ ವೆಹಿಕಲ್ಸ್ ನ ಚೆಕ್ ಮಾಡೋದಕ್ಕೆ ಹೇಳಿ. ಹಾಗೆ ಯಾವ್ದಾದ್ರು ಡೌಟ್ ಆಗಿ ನಿಮ್ ಕಣ್ಣಿಗೆ ಕಾಣಿಸ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ಅದು ನಮ್ಮ ಪೊಲೀಸ್ ಕಸ್ಟಡಿಗೆ ತಗೊಳ್ಳಿ. ಇನ್ನೊಂದು ವಿಷಯ, ನಾನೊಂದು ಫೋಟೋನ ನಿಮ್ ಮೊಬೈಲ್ಗೆ ಕಳಿಸ್ತೀನಿ. ಆ ಫೋಟೋದಲ್ಲಿರುವಂತಹ ಹೆಂಗ್ಸು ಈ ಸುತ್ತಮುತ್ತ ಎಲ್ಲಾದ್ರೂ ಇತ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ನಮ್ಗೆ ಇನ್ಫಾರ್ಮ್ ಮಾಡಿ. ನಂದವರು ಆಯ್ತು ಸರ್ ಅಂತ ಹೇಳ್ತಾರೆ. ಅಜಿತ್ ಅವರು ಓಕೆ ಸರಿ, ನೀವು ಅಲರ್ಟ್ ಆಗಿ ಅಂತ ಹೇಳ್ಬಿಟ್ಟು ಫೋನ್ ಕಾಲ್ ನ ಕಟ್ ಮಾಡ್ಬಿಟ್ಟು ತನ್ನ ಫೋನ್ ನ ಎತ್ಕೊಂಡು ಬೈಕ್ ಮೇಲೆ ಕುತ್ಕೊಂಡು ಹೆಲ್ಮೆಟ್ ಹಾಕೊಬೇಕು ಅನ್ನೋ ಅಷ್ಟರಲ್ಲಿ ಅಜಿತ್ ಅವ್ರ ಮೊಬೈಲ್ಗೆ ಒಂದ್ ಮೆಸೇಜ್ ಬರುತ್ತೆ, ಟಣ್ಣ ಅಂತ ಹೇಳಿ. ಆ ಒಂದು ಫೋಟೋನ ಓಪನ್ ಮಾಡಿ ನೋಡಿದ ತಕ್ಷಣ ಅಜಿತ್ ಅವ್ರಿಗೆ ಸ್ವಲ್ಪ ಶಾಕ್ ಆಗುತ್ತೆ. ಯಾಕೆ ಅಂತಂದ್ರೆ ಆ ಫೋಟೋದಲ್ಲಿ ಅಶ್ವಿನಿ ಅವ್ರ ಫೋಟೋನ ಸೆಂಡ್ ಮಾಡಿರ್ತಾರೆ. ಇನ್ನು ಅಶ್ವಿನಿ ಫೋಟೋ ನೋಡಿದಂತ ಅಜಿತ್ ಅವರು ಶಾಕ್ಗೆ ಒಳಗಾಗಿ ಆ ಫೋಟೋ ಕಳ್ಸಿರೋಂತಹ AI ಕ್ರಿಯೇಟರ್ಗೆ ಫೋನ್ ಮಾಡ್ಬಿಟ್ಟು, ಹಲೋ, ನೀವ್ ಇವಾಗ ಒಂದ್ ಫೋಟೋನ ನನ್ನ ಮೊಬೈಲ್ಗೆ ಕಳ್ಸಿದ್ರಲ್ಲೇ ವಾಟ್ಸ್ಆಪ್ ಅಲ್ಲಿ, ಆ ಫೋಟೋನ ಏನಾದ್ರು ನೀವು ಶ್ರವಣ್ ಮಾವನ್ಗೆ ಕಳ್ಸಿದ್ರ ಅಂತ ಹೇಳಿ ಅಜಿತ್ ಅವರು ಕೇಳ್ತಾರೆ. ಸರಿ, ಓಕೆ, ನೀವ್ ಯಾರಿಗೂ ಕಳ್ಸಿರ ತಾನೆ? ಶೋರ್, ಹಾಗಾದ್ರೆ ನನ್ಗೊಂದ್ ಹೆಲ್ಪ್ ಮಾಡಿ, ನಾನ್ ಹೇಳೋವರೆಗೂ ಈ ಫೋಟೋನ ಯಾರಿಗೂ ಸಹ ಫಾರ್ವರ್ಡ್ ಮಾಡ್ಬೇಡಿ ಪ್ಲೀಸ್ ಅಂತ ಹೇಳ್ಬಿಟ್ಟು ಫೋನ್ ಕಾಲ್ ನ ಕಟ್ ಮಾಡ್ತಾರೆ ಅಜಿತ್ ಅವರು. ಟೆನ್ಷನ್ ಅಲ್ಲಿ ಹೆಲ್ಮೆಟ್ ಹಾಕೊಂಡು ಈ ಕಡೆ ಅಜಿತ್ ಅವರು ತನ್ನ ಬೈಕ್ ಅಲ್ಲಿ ಹೋಗ್ತಾರೆ. ಅಲ್ಲೇ ನಿಂತ್ಕೊಂಡು ಯೋಚನೆ ಮಾಡ್ತಾರಂತಹ ದೇವಯ್ಯನಿಯವರು ಮನೆಯವ್ರನ್ನೆಲ್ಲ ಮುಂದೆ ಕಳ್ಸ್ಬಿಟ್ಟು ಹಿಂದೆಗಡೆ ತನ್ನ ಹೈಡ್ರಾಮಾನ ಸ್ಟಾರ್ಟ್ ಮಾಡ್ಕೊಂಡು ನಗ್ತಾ ಇರ್ತಾರೆ. ಆದ್ರೂ ಸಹ ಇವ್ರ ಕಾನ್ಫಿಡೆನ್ಸ್ ನ ಮೆಚ್ಚಲೇಬೇಕು. ಮತ್ತೊಬ್ಬರನ್ನ ಹುಡ್ಕೋದಿಕ್ ಹೋಗ್ತಿದ್ದಾರೆ ಮುಟ್ಟಾಳ್ರು. ಇನ್ನು ಆ ಶಾರದನ್ ದೇಹ ಎಷ್ಟು ಚಿದ್ರವಾಗಿತ್ತೋ ಅದನ್ನ ತಿಂದಂತ ಮೊಸಳೆಗಳಿಗೆ ಗೊತ್ತು. ಆದ್ರೂ ಸಹ ಭೂಮಿ ಅಷ್ಟು ಸುಲಭವಾಗಿ ಮಾರೋದಿಲ್ವಲ್ಲ. ಬಾ, ಇವರೆಲ್ಲರೂ ಸೇರ್ಕೊಂಡು ಒಂದೊಂದ್ಸರಿ ಮಾತಾಡೋದನ್ನ ನೋಡಿದ್ರೆ ನನಗೆ ಒಂದೊಂದ್ಸರಿ ಶಾರದಾ ಬದುಕಿದಳನೋ ಅನ್ನೋಷ್ಟು ಟೆನ್ಷನ್ ಆಗ್ಬಿಡುತ್ತೆ. 20 ವರ್ಷಗಳ ಹಿಂದೆ ನಾನೇ ನನ್ನ ಕೈಯಾರ ಶೂಟ್ ಮಾಡಿ ಅವಳನ್ನ ಮೊಸಳೆಗಳಿರುವಂತಹ ನದಿಗೆ ಬಿಸಾಕಿ ಅಂತ ಹೇಳ್ಬಿಟ್ಟು ನಾನು ಪುರುಷೋತ್ತಮ್ ಕಡೆ ಇರೋರ್ಗೆ ಹೇಳಿದ್ದೆ. ಅಯ್ಯೋ, ಹಾಗಾದ್ರೆ ಒಂದ್ ವೇಳೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಾದ್ರು ಅವಳಿಗೆ ಜೀವ ಇತ್ತ, ಏನಾದ್ರು ಅವಳನ್ನ ಗಮನಿಸ್ಲಿಲ್ವಾ? ಹಾಗಾದ್ರೆ ಶಾರದಾ ಬದುಕಿದಾಳ ಅಂತ ಹೇಳ್ಬಿಟ್ಟು ಈ ಕಡೆ ಶಾಕ್ಗೆ ಒಳಗಾಗಿ ನಿಂತ್ಕೋತಾರೆ ದೇವಯಾನಿ ಅವರು. ಇನ್ನೊಂದ್ ಕಡೆ ಈ ಕಡೆ ಪೊಲೀಸ್ ಕಸ್ಟಡಿಗೆ ಫೋನ್ ಮಾಡಿ ಹೇಳಿರುವಂತಹ ಅಜಿತ್ ಸಾಹೇಬ್ರು ಅಸಿಸ್ಟೆಂಟ್ ಗಳು ಬ್ಯಾರಿಗೇಡ್ ಹಾಕಿ ರೋಡ್ ಗಳಿಗೆಲ್ಲನ ಸುತ್ತಮುತ್ತ ಇರುವಂತಹ ಅಂಗಡಿಗಳಲ್ಲೆಲ್ಲನ ಶಾರದಾ ಅವ್ರ ಫೋಟೋನ ತೆಗೆದು ತೋರಿಸ್ತಾ ಇರ್ತಾರೆ. ಅಜಿತ್ ಕೂಡ ತನ್ನ ಬೈಕ್ ಅಲ್ಲಿ ಎಲ್ಲಾ ಕಡೆ ಹುಡುಕ್ತಾ ಇರ್ತಾರೆ. ಇನ್ನು ಈ ಕಡೆ ಅಜಿತ್ ಅವರು ಒಂದ್ ದೇವಸ್ಥಾನದ ಹತ್ರ ಬರ್ತಾರೆ. ಬಂದ್ಬಿಟ್ಟು ಚಪ್ಪಲಿನ ಬಿಟ್ಬಿಟ್ಟು ದೇವಸ್ಥಾನಕ್ಕೆ ಕೈ ಮುಕ್ಕೊಂಡು ಒಳಗಡೆ ಹೋಗ್ಬೇಕಾದ್ರೆ ಸದಾನಂದ್ ಅವರು ಕಾಲ್ ಮಾಡ್ತಾರೆ. ರೀ ಸದಾನಂದ್ ಅವರೇ, ಈ ಕಡೆ ದೇವಸ್ಥಾನದಲ್ಲಿ ಏನಾದ್ರು ನಿಮ್ಗೆ ಸುಳ್ಳು ಸಿಗ್ತಾ ಅಂತ ಕೇಳೋ ವರ್ಷನೇ ಸತ್ಯ ಅವರು ತನ್ನ ಗಾಡಿಲಿ ಭೂಮಿಯವ್ರನ್ನ ಸಹ ಕರ್ಕೊಂಡು ಅದೇ ದೇವಸ್ಥಾನದ ಹತ್ರ ಬರ್ತಾರೆ. ಇನ್ನು ಅಜಿತ್ ಅವರು ಸರಿ ಆಯ್ತು, ಈ ಮಂಡ್ಯದಲ್ಲಿರುವಂತಹ ಯಾವುದೇ ದೇವಸ್ಥಾನಗಳನ್ನು ಸಹ ನೀವು ಬಿಡಬೇಡಿ, ಎಲ್ಲಾ ಕಡೆನೂ ಸರ್ಚ್ ಮಾಡಿ, ಆ ಆಶ್ರಮದ ಸುತ್ತಮುತ್ತನು ಸಹ ಎಲ್ಲಾ ಕಡೆ ಅಲರ್ಟ್ ಆಗಿ ಹುಡುಕಿ, ಯಾವುದೇ ಸುಳ್ಳು ಸಿಕ್ತು ಅಂತ ಹೇಳಿದ್ರು ಇಮಿಡಿಯೇಟ್ ಆಗಿ ನನಗೆ ಕಾಲ್ ಮಾಡಿ ಅಂತ ಹೇಳ್ಬಿಟ್ಟು ಫೋನ್ ಕಾಲ್ ನ ಕಟ್ ಮಾಡ್ತಾರೆ. ಹಿಂದೆ ಬಂದಂತಹ ಸತ್ಯ ಅವರು ಮತ್ತೆ ಭೂಮಿ ಅವರು ಅಜಿತ್ ಹತ್ರ ಬಂದ್ಬಿಟ್ಟು ನಿಂತ್ಕೋತಾರೆ. ಭೂಮಿ ಅವರು, ಸಾಹೇಬ್ರೆ, ಶಾರದಮ್ಮ ಅವ್ರ ಬಗ್ಗೆ ಏನಾದ್ರು ಗೊತ್ತಾಯ್ತಾ ಅಂತ ಅಜಿತ್ ಸಾಹೇಬ್ರನ್ನ ಕೇಳ್ತಾರೆ. ಅವರು, ಇಲ್ಲ ಭೂಮಿ, ನನ್ಗೆ ಒಂದ್ ಅರ್ಥ ಆಗ್ತಾ ಇಲ್ಲ. ಆಶ್ರಮದ ಭಾಗದಲ್ಲಿ ಕಾಣಿಸ್ಕೊಂಡಂತಹ ಶಾರದಮ್ಮ ಒಂದು ಕ್ಷಣದಲ್ಲಿ ಏನಾದ್ರು ಅಂತ ಹೇಳಿದ್ರೆ ನನಗೆ ಏನ್ ನಡೀತಾ ಇದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ ಭೂಮಿ. ಆಯ್ತು, ಅದನ್ನೆಲ್ಲ ಪಕ್ಕಕ್ಕಿಡಿ, ಬನ್ನಿ ಶಾರದಮ್ಮ ಅವ್ರನ್ನ ಹುಡ್ಕೋಣ. ಸತ್ಯನಾ, ಬನ್ನಿ ಭೂಮಿ ಬಾ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಹುಡ್ಕೋದಿಕ್ಕೆ ಶುರು ಮಾಡ್ತಾರೆ. ಇನ್ನು ಅಲ್ಲಿ ಕಾನ್ಸ್ಟೇಬಲ್ ಸಹ ಹುಡುಕ್ತಾ ಇರ್ತಾರೆ. ಅಲ್ಲೇ ಕೂತಿರಂತಹ ಭಿಕ್ಷಿಕರನ್ನು ಸಹ ಈ ಕಡೆ ಅಜಿತ್ ಅವರು ನೋಡ್ಬಿಟ್ಟು ಅವ್ರ ಹತ್ರ ಫೋಟೋನ ತಗೊಂಡೋಗಿ ಇವ್ರನ್ನ ಎಲ್ಲಾದ್ರೂ ನೋಡಿದ್ರ ಅಂತ ಹೇಳಿ ಸಾಲಾಗಿ ಕೂತಿರುವಂತಹ ಭಿಕ್ಷಿಕರನ್ನ ಕೇಳ್ತಾರೆ. ಈ ತರ ಹೋಲೋ ಯಂಗ್ಸ್ ನೀವೆಲ್ಲಾದ್ರೂ ನೋಡಿದೀರಾ ಅಂತ ಹೇಳ್ಬಿಟ್ಟು ಫೋನ್ ನಲ್ಲಿ ಇರುವಂತಹ ತನ್ನ ಶಾರದತೆ ಫೋಟೋನ ಒಬ್ರಿಗೆ ತೋರಿಸ್ತಾರೆ. ಯಾವಾಗ್ಲೂ ಇವರು ಮುಖನ ಸೆರಗಲ್ಲಿ ಕವರ್ ಮಾಡ್ಕೊಂಡಿರ್ತಾರೆ. ಆಮೇಲೆ ಸಣ್ಣ ಪುಟ್ಟ ಗಾಯಗಳಿರುತ್ತೆ. ಅವರು ತುಂಬಾ ಮಾತಾಡೋದಿಲ್ಲ. ಅವಾಗ್ಲೂ ಕೂಡ ಅವರು ಮಂಕಾಗೆ ಇರ್ತಾರೆ. ಅವ್ರ ಹೆಸರು ಶಾರದಮ್ಮ ಅಂತ. ಭೂಮಿ ಅವರು ಅಜಿತ್ ಮಾತ್ಗೆ ಕವಿತಮ್ಮ ಅಂತ ಹೇಳಿ ಅವ್ರನ್ನ ಕರೀತಾರೆ. ಅಲ್ಲಿ ಒಬ್ಬ ಭಿಕ್ಷಿಕರ ಅಮ್ಮ ಹೇಳ್ತಾರೆ, ಇವ್ರನ್ನ ಎಲ್ಲೋ ನೋಡ್ದಾಗಿದೆ, ಆದ್ರೆ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ವಲ್ಲ. ಅವ್ರು ಒಂದ್ಸರಿ ಕರೆಕ್ಟ್ ಆಗಿ ಯೋಚನೆ ಮಾಡಿ. ಆ ಅಮ್ಮ ಎದ್ ನಿಂತ್ಕೊಂಡು, ಇವಳು ನಮ್ ಜೊತೆನಲ್ಲೇ ಇದ್ಲು ಅಂತ ಹೇಳ್ತಿದ್ದಾಗೆ ಅಜಿತ್ಗೆ ಸ್ವಲ್ಪ ಡೌಟ್ ಬರುತ್ತೆ. ಇನ್ನು ಭೂಮಿಯವರು, ಅಮ್ಮ ಈಗ ಎಲ್ಲಿದಾರ ಅವರು ಅಂತ ಕೇಳ್ತಾರೆ. ಆ ಅಮ್ಮ ಹೇಳ್ತಾರೆ, ಈಗಲ್ಲಮ್ಮ, ಅವರು 5 ವರ್ಷ ಹಿಂದೆ ನಾವು ಓಂ ಶಕ್ತಿ ದೇವಸ್ಥಾನಕ್ಕೆ ಗಾಡಿನಲ್ಲಿ ಹೋದಾಗ ಅವರು ಕೂಡ ಅಲ್ಲೇ ಇದ್ರು. ಆಮೇಲೆ ಅರ್ಧ ದಾರಿನಲ್ಲಿ ಆ ಊಟಕ್ಕೆ ಅಂತ ಹೇಳ್ಬಿಟ್ಟು ಆ ಗಾಡಿನ ನಿಲ್ಲಿಸಿದಾಗ ಅವಳು ಎಲ್ಲೋ ತಪ್ಪಿಸ್ಕೊಂಡ್ಬಿಟ್ಲು. ಅಜಿತ್ ಅವರು, ಅವ್ರು ಏನಾದ್ರು
ನಿಮ್ ಹತ್ರ ಪರ್ಸನಲ್ ವಿಚಾರಗಳಾಗಿರ್ಬೋದು, ಯಾವ ಊರು, ಎಲ್ಲಿಂದ ಬಂದಿತ್ತು ಅಂತ ನಿಮ್ ಹತ್ರ ಹೇಳ್ಕೊಂಡ್ರ? ಆ ಅಮ್ಮ ಇಲ್ಲ ಕಣಪ್ಪ ಅಂತ ಹೇಳ್ತಾರೆ. ಅಜಿತ್ ಅವರು ತನ್ನ 2 ಕೈಗಳನ್ನ ಮುಗಿದು ಥ್ಯಾಂಕ್ ಯು ಸೋ ಮಚ್ ಅಮ್ಮ ಹೇಳಿ ಅವ್ರ ಕೈಗೆ ಸ್ವಲ್ಪ ದುಡ್ಡನ್ನ ಕೊಟ್ಟು, ಈ ದುಡ್ಡನ್ನ ಎಲ್ರು ಹಂಚ್ಕೊಳ್ಳಿ. ನೋಡಿ ಅಮ್ಮ, ನೀವು ಶಾರದಮ್ಮ ಅವ್ರ ಬಗ್ಗೆ ಹೇಳಿದ್ದು ನನ್ಗೆ ತುಂಬಾ ಹೆಲ್ಪ್ ಆಯ್ತು. ಇನ್ನೊಂದ್ ವಿಚಾರ, ನೀವ್ ಅವ್ರನ್ನ ಎಲ್ಲಾದ್ರೂ ನೋಡ್ತು ಅಂತ ಅಂದ್ರೆ ಅದಕ್ಕೋಸ್ಕರ ಅವ್ರ ಫ್ಯಾಮಿಲಿ ವೆಯ್ಟ್ ಮಾಡ್ತಾ ಇದೆ ಅಂತ ಹೇಳಿ ಅವ್ರನ್ನ ಸ್ಟೇಷನ್ ಕರ್ಕೊಂಡ್ ಬನ್ನಿ, ಇದನ್ನೆಲ್ಲ ನಾನ್ ನೋಡ್ಕೋತೀನಿ ಅಜಿತ್ ಸಾಹೇಬ್ರು ಹೇಳ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್, ನಾವಿನ್ ಬರ್ತೀವಿ ಹೇಳ್ತಾರೆ. ಸತ್ಯ ಮತ್ತೆ ಭೂಮಿನೂ ಕೂಡ ಆ ಎಮ್ಮನ್ಗೆ ಕೈ ಮುಗ್ದು ಅಲ್ಲಿಂದ ಹೊರಡ್ತಾರೆ. ಅಜಿತ್ ಅವರು ಸಂಶಯದಲ್ಲಿ ಭೂಮಿ ನೀನ್ ಶಾರದತ್ತೆ ಅವ್ರ ನಿನ್ನ ನೋಡಿದ್ದು ಅಂತ ಕೇಳ್ತಿದ್ದಾಗೆ ಭೂಮಿ ಅವರು ಅದ್ ಅವ್ರೇ ಸಾಹೇಬ್ರೆ ಅವರು ಅಲ್ಲ, ಅವ್ರು ನಿಜಕ್ಕೂ ಶಾರದತ್ತೆನೆ ಆಗಿದ್ರೆ ಒಂದು ಪರಿಸ್ಥಿತಿನಲ್ಲಿ ಯಾಕಿದ್ದಾರೆ ಅಂತ ನಾವು ಇವ್ರು ಹೇಳ್ತಿರೋದನ್ನ ಕೇಳಿಸ್ಕೊಂತು ಅಂತ ಅಂದ್ರೆ ಶಾರದತ್ತೆ ಮತ್ತೆ ಮನಸ್ವಿನಿ ಇಲ್ಲ ಅಂತ ಅನ್ಸುತ್ತೆ. ಮನಸ್ವಿನಿ ಏನಾದ್ರು ಎಲ್ಲೋದ್ಲು, ಶಾರದತ್ತೆ ಯಾಕೆ ಒಬ್ರೇ ಇದ್ದಾರೆ? ವೇಳೆ ಶಾರದತ್ತೆ ಮನಸ್ವಿನಿನ ಕಳ್ಕೊಂಡ್ ಶಾಕಲ್ಲಿ ಶಾರದತ್ತೆ ಏನಾದ್ರು ಹೀಗಿದಾರಾ? ಯಾಕೆ ನೆಗೆಟಿವ್ ಚಾರ್ಜ್ ಗಳೇ ಬರ್ತಾ ಇದೆ ಅಂತಿದ್ದಾಗೆ ಭೂಮಿ ಅವರು ಸಾಹೇಬ್ರೆ ಸುಮ್ನೆ ಏನೇನು ಯೋಚನೆ ಮಾಡೋದಿಕ್ ಹೋಗ್ಬೇಡಿ, ನಾವೆಲ್ಲರೂ ಸೇರಿ ಶಾರದಮ್ಮ ಅವ್ರನ್ನ ಹುಡ್ಕೋಣ, ಆಮೇಲೆ ಎಲ್ಲಾ ಪ್ರಶ್ನೆಗೂ ಸಹ ಉತ್ತರ ಸಿಗುತ್ತೆ. ಓಕೆನಾ ಸಾಹೇಬ್ರೆ, ಬನ್ನಿ ನಾವೆಲ್ಲರೂ ಸೇರ್ಕೊಂಡು ಮೊದ್ಲು ಶಾರದಮ್ಮ ಅವ್ರನ್ನ ಹುಡ್ಕೋಣ. ಅವರು ಭೂಮಿ 3 ಜನ ಒಂದೇ ಕಡೆ ಹುಡ್ಕೋದ್ ಬೇಡ, ಈ ಕಡೆ ಹುಡುಕ್ತೀನಿ, ನೀವಿಬ್ರು ಈ ಕಡೆ ಹೋಗಿ. ಅವರು ಸರಿ ಆಯ್ತು ಸತ್ಯನ, ಏನೇ ಇನ್ಫಾರ್ಮೇಶನ್ ಇದ್ರು ನೀವು ತಕ್ಷಣ ನನ್ಗೊಂದು ಕಾಲ್ ಮಾಡಿ ಇಮಿಡಿಯೇಟ್ ಆಗಿ. ಅವರು ಓಕೆ ಅಂತ ಹೇಳ್ತಾರೆ. ಇನ್ನು ಸತ್ಯ ಅವರು ದೇವಸ್ಥಾನದಲ್ಲಿ ಹುಡ್ಕುವಂತಹ ಪ್ರಯತ್ನ ಮಾಡ್ತಾರೆ. ಅಜಿತ್ ಮತ್ತೆ ಭೂಮಿ ಅಲ್ಲಿಂದ ಓಡ್ತಾರೆ. ಅಜಿತ್ ಅವರು ತನ್ನ ಹೆಂಡತಿ ಭೂಮಿ ಅವ್ರನ್ನ ಬುಲೆಟ್ ಅಲ್ಲಿ ಕೂರಿಸ್ಕೊಂಡು ಊರ್ ಸುತ್ತ ಈ ಕಡೆ ಶಾರದಮ್ಮ ಅವ್ರನ್ನ ಹುಡ್ಕೋ ಪ್ರಯತ್ನದಲ್ಲಿ ತೊಡಗ್ತಾರೆ. ಮನೆಯವರೆಲ್ಲರೂ ಸಹ ಮನೆಯಲ್ಲೇ ಕುತ್ಕೊಂಡಿರ್ತಾರೆ. ಸತ್ಯ ಅವರು ಹುಡ್ಕೋ ಪ್ರಯತ್ನ ಮಾಡ್ತಾ ಇರ್ತಾರೆ ಶಾರದಾ ಅವರು ಎಲ್ಲಿದ್ದಾರೆ ಅಂತ ಹೇಳಿ. ಇನ್ನು ಮನೆಯಲ್ಲಿ ಅಜ್ಜಿ ಮತ್ತೆ ದೇವಯಾನಿ ಸೋಫಾ ಮೇಲೆ ಕುತ್ಕೊಂಡಿರ್ತಾರೆ. ಶ್ರವಣ್ ಮತ್ತೆ ಸಂಗೀತ ಅವರು ಅಲ್ಲೇ ಒಂದ್ ಇದ್ರ ಮೇಲೆ ಕೂತಿರ್ತಾರೆ. ಅಜಿತ್ ಅವ್ರ ತಮ್ಮ ಆದಂತಹ ಲಚ್ಚಿ ಅವರು ಟೆನ್ಷನ್ ಅಲ್ಲಿ ಓಡಾಡ್ತಾ ಇರ್ತಾರೆ. ಅಜ್ಜಿ ಅವ್ರು ಹೇಳ್ತಾರೆ, ಯಾಕಪ್ಪ ದೇವ್ರೆ ಶಾರದನ್ಗೆ ಈ ರೀತಿ ಪರಿಸ್ಥಿತಿನ ತಂದ್ಬಿಟ್ಟೆ, ಎಲ್ಲಿ ಅಂತ ಹುಡ್ಕೋದು ಅವಳನ್ನ ಹೇಳಿ ಹತ್ಕೊಂಡು ಮಾತಾಡೋ ಒಂದು ಮಾತನ್ನ ಕೇಳಿಸ್ಕೊಂಡಂತಹ ತನ್ನ ಮಗಳು ಸಂಗೀತ ಅವರು, ಅಮ್ಮ ಯಾಕಮ್ಮ ನೀನ್ ಈ ರೀತಿ ಅಳ್ತಾ ಇದೀಯಾ, ಅಳ್ಬೇಡ ಅಮ್ಮ, ಸಮಾಧಾನ ಮಾಡ್ಕೋ. ಶಾರದಾ ನಮ್ಮನ್ನ ಆಶ್ರಮದಲ್ಲಿ ನೋಡಿದ್ಲು ಅಥವಾ ಇಲ್ವೋ, ಅಕಸ್ಮಾತ್ ಶಾರದಾ ನಮ್ಮನ್ನೆಲ್ಲ ನೋಡಿದ್ರು ನಮ್ಮನ್ ಕಂಡು ಹಿಡಿದ್ಲೋ ಇಲ್ವೋ, ಅವಳು ಹಾಗಾದ್ರೆ ಏನಾದ್ರು ಹಳೆದನ್ನೆಲ್ಲ ಮರ್ತಿರ್ಬೋದಾ? ಇನ್ನು ಲಚ್ಚಿ ಅವರು ಅಥವಾ ಶಾರದತ್ತೆ ಏನಾದ್ರು ನಮ್ಮನ್ನೆಲ್ಲ ನೋಡಿದ್ರು ಬೇಕು ಅಂತ ಹೇಳಿ ಕಣ್ ತಪ್ಸ್ ಏನಾದ್ರು ಹೊರಟೋದ್ರ? ಈ ಕಡೆ ಲಚ್ಚಿ ಮಾತನ್ನ ಕೇಳಿಸ್ಕೊಂಡಂತಹ ಶ್ರವಣ್ ಅವರು, ಸಾಧ್ಯನೇ ಇಲ್ಲ, ನನ್ ಶಾರದಾ ಆ ರೀತಿ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ, ಅವಳು ಯಾವ್ದೋ ಕಷ್ಟದ ಪರಿಸ್ಥಿತಿಯಲ್ಲಂತೂ ಸಿಗಾಕೊಂಡಿದ್ದಾಳೆ ಅಂತಿದ್ದಾಗೆ ದೇವಿಯಾನಿ ಅವ್ರ ಕಿವಿ ಚುರುಕಾಗಿ ಅವ್ರ ಕಣ್ಣು ಶ್ರವಣ್ ಮೇಲೆ ಬೀಳುತ್ತೆ. ಅವ್ರು ಅವಳಿಗೋಸ್ಕರ ನಾನು ಎಲ್ಲೆಲ್ಲ ಹುಡ್ಕೊಡದೆ ಸಿಕ್ಬಿಟ್ಲು ನನ್ ಶಾರದಾ ಅನ್ನೋ ಅಷ್ಟರಲ್ಲಿ ಆ ದೇವ್ರು ಹೀಗ್ ಮಾಡಿ ಇಟ್ಬಿಟ್ಟ. ಅವ್ರು, ಅಕ್ಕ ನೀನ್ ಹೇಳ್ದಾಗೆ ಶಾರದಾ ಹಳೆದನ್ನೆಲ್ಲ ಮರ್ತಿದ್ದಾಳೆ ಅಂತಾನೆ ಇಟ್ಕೊಳ್ಳೋಣ. ಸರಿ ಶಾರದಾ ನನ್ ಕೈ ಸಿಗ್ಲಿವಿ, ಅವಳು ನಾನು ಕೊನೆ ಉಸಿರೋವರೆಗೂ ನಾನು ಅವಳನ್ನ ಮಗು ತರ ನೋಡ್ಕೋತೀನಿ ಅಕ್ಕ ಅಂತ ಭಾವುಕರಾಗಿ ತನ್ನ ಅಕ್ಕನ ಹತ್ರ ನೋವನ್ನ ತೋಡ್ಕೋತಾರೆ. ಈ ಕಡೆ ಶ್ರವಣ್ ಅವರು ತನ್ನ ಮಗನ ಪರಿಸ್ಥಿತಿ ನೋಡಿ, ಖಂಡಿತ ನಮ್ ಶಾರದಾ ನಮಗ್ ಸಿಗ್ತಾಳೆ ಕಣೋ ಶ್ರವಣ, ನೀನ್ ಯೋಚನೆ ಮಾಡ್ಬೇಡ, ಏನ್ ಅಷ್ಟು ಕಟ್ಕ ಅಲ್ಲ ಅಂತಿದ್ದಾಗೆ ಈ ಒಂದು ಮಾತನ್ನ ಕೇಳಿಸ್ಕೊಂಡಂತಹ ದೇವಯಾನಿ ಅವರು ಮನ್ಸಲ್ಲೇ, ಶ್ರವಣ ಶಾರದಾ ನಿನಗ್ ಸಿಗ್ಬೇಕು ಅಂತಂದ್ರೆ ಅವಳು ಜೀವಂತವಾಗಿರ್ಬೇಕು, ಆದ್ರೆ ಅವಳು ಸತ್ ಹೋಗಿದಾಳಲ್ಲ, ಅಲ್ದೆ ಆ ಸತ್ತೋಗಿರುವಂತಹ ಶಾರದನ್ನ ಆ ಎಮೋಷನಲ್ ಭೂಮಿ ನೋಡುದ್ಲಂತೆ. ಮನೆಯವರೆಲ್ಲರೂ ಆ ಭೂಮಿ ಮಾತನ್ನ ನಂಬ್ತಿದ್ದಾರೆ ಅಂತ ಹೇಳ್ಕೊಂಡು ಮನ್ಸಲ್ಲೇ ಮಾತಾಡ್ಕೊತಾ ಇರ್ತಾರೆ. ಇನ್ನು ಈ ಕಡೆ ಅಜಿತ್ ಅವರು ಭೂಮಿ ಅವ್ರನ್ನ ಕರ್ಕೊಂಡ್ ಬಂದು ಒಂದು ಪ್ಲೇಸ್ ಹತ್ರ ಗಾಡಿನ ನಿಲ್ಲಿಸ್ತಾರೆ. ಭೂಮಿ ಅವರು ಗಾಡಿಯಿಂದ ಕೆಳಗಡೆ ಇಳಿತಾರೆ. ಅವರು ಟೆನ್ಷನ್ ಅಲ್ಲೇನೆ ಗಾಡಿಯಿಂದ ಕೆಳಗಡೆ ಹೆಲ್ಮೆಟ್ ತೆಗ್ದು ಇಟ್ಟು ಇಳಿದು ಟೆನ್ಷನ್ ಅಲ್ಲಿ ಇರೋದನ್ನ ಈ ಕಡೆ ಭೂಮಿ ಅವರು ಅಬ್ಸರ್ವ್ ಮಾಡಿ, ಸಾಹೇಬ್ರೆ ಏನಾಯ್ತು? ಅಜಿತ್ ಅವರು ಭೂಮಿ ಮಾತಿಗೆ ಉತ್ತರ ಕೊಡೋ ಪರಿಸ್ಥಿತಿನಲ್ಲಿ ಇರೋದಿಲ್ಲ, ತುಂಬಾ ಟೆನ್ಷನ್ ಅಲ್ಲಿ ಇರ್ತಾರೆ. ಭೂಮಿ ಅವರು, ಯಾಕೆ ಸಾಹೇಬ್ರೆ ನೀವು ಹುಷಾರಾಗಿದ್ದೀರಾ ತಾನೆ ಕೇಳ್ತಿದ್ದಾಗೆ ಅಜಿತ್ ಅವರು, ಒಂದ್ ವಿಚಾರ ತುಂಬಾ ತಲೆನಲ್ಲೇ ಕೊರಿತಾ ಇದೆ ಭೂಮಿ. ಮಾತಿಗೆ ಭೂಮಿ ಅವರು ನಗ್ನಗ್ತಾನೆ, ನಿಮ್ ಶಾರದತೆ ಬಗ್ಗೆ ತಾನೆ ಹುಡುಕ್ತಾ ಇದೀವಲ್ಲ ಸಾಹೇಬ್ರೆ, ಖಂಡಿತವಾಗ್ಲೂ ನಮ್ ಶಾರದಮ್ಮ ಅವರು ನಮಗ್ ಸಿಗ್ತಾರೆ ಅಂತಿದ್ದಾಗೆ ಮುಖನ ಈ ಕಡೆ ತೋರಿಸಿ ರಿಟರ್ನ್ ಟರ್ನ್ ಆಗಿ ನಿಂತ್ಕೊಂಡಂತ ಅಜಿತ್ ಅವರು, ಈ ಮುಖನ ನೋಡಿ ಈಗಿನ ನನ್ ಟೆನ್ಷನ್ಗೆ ಕಾರಣ ಆ ಒಂದು ವಿಷಯ ಅಲ್ಲ ಭೂಮಿ, ಈಗ ಮನಸ್ವಿನಿ ಹೇಗಿದ್ದಾಳೆ ಅಂತ ಹೇಳಿ ಫೋಟೋಗ್ರಾಫರ್ ಒಂದ್ ಫೋಟೋನ ಕಳ್ಸಿದ್ದಾನೆ. ಅವರು ತುಂಬಾ ಖುಷಿಯಲ್ಲಿ ನೆನೆ, ಸಾಹೇಬ್ರೆ ಖುಷಿ ಪಡುವಂತ ವಿಚಾರಕ್ಕೆ ನೀವ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಸಾಹೇಬ್ರೆ, ಪ್ಲೀಸ್ ನನಗೆ ಮನಸ್ವಿನಿ ಅವ್ರ ಫೋಟೋನ ತೋರಿಸ್ತೀರಾ ಕೇಳ್ತಿದ್ದಾಗೆ ಅಜಿತ್ ಅವರು ತುಂಬಾ ಬೇಜಾರಲ್ಲಿ ತನ್ನ ಜೇಬಲ್ ಇಟ್ಕೊಂಡಿದ್ದಂತಹ ಮೊಬೈಲ್ ನ ತೆಗೆದು ಫೋಟೋನ ಓಪನ್ ಮಾಡಿ ಭೂಮಿ ಕೈಗೆ ಕೊಡ್ತಾರೆ. ಇನ್ನು ಭೂಮಿ ಅವರು ಫೋನ್ ನ ಇಸ್ಕೊಂಡು ಫೋನ್ ನಲ್ಲಿ ಈ ವ್ಯೂ ಆಗಿರುವಂತಹ ಅಶ್ವಿನಿ ಫೋಟೋನ ನೋಡ್ತಿದ್ದಾಗೆ ನೆನೆ ಶಾಕ್ಗೆ ಒಳಗಾಗಿ ಅಜಿತ್ ಅವ್ರ ಮುಖನ ನೋಡಿ ಮತ್ತೆ ಅಶ್ವಿನಿ ಫೋಟೋನ ನೋಡ್ತಾರೆ ಭೂಮಿ ಅವರು. ಸಾಹೇಬ್ರೆ ಇದು ಅಶ್ವಿನಿ ಫೋಟೋ ಅಲ್ವಾ? ಹಾಗಾದ್ರೆ ಆ ಅಶ್ವಿನಿನೇ ದೊಡ್ಡ ಸಾಹೇಬ್ರು ಮಗಳ? ಸಾಹೇಬ್ರೆ ನನ್ ಕೈಯಿಂದ ನಂಬೋದಿಕ್ಕೆ ಆಗ್ತಾ ಇಲ್ಲ. ಅಯ್ಯೋ ಹಾಗಾದ್ರೆ ನಾವೇ ಇಷ್ಟು ದಿನ ಅಶ್ವಿನಿ ಅವ್ರ ಬಗ್ಗೆ ಅಂತಿದ್ದಾಗೆ ಅಜಿತ್ ಅವ್ರಿಗೆ
ಅಶ್ವಿನಿನ ತನ್ನ ಅತ್ತೆ ಮಗಳು ಮನಸ್ವಿನಿ ಅಂತ ಒಪ್ಪೋ ಮನಸ್ಥಿತಿ ಇರೋದಿಲ್ಲ. ಸೊ ಬೇಜಾರಲ್ಲಿ ಕತ್ನ ಅಳ್ಳಾಡಿಸ್ತಾ ಇಲ್ಲ. ನಾವು ಸರಿಯಾಗಿ ತಿಳ್ಕೊಂಡಿದೀವಿ ಭೂಮಿ. ಅಜಿತ್ ಮಾತ್ಗೆ ಭೂಮಿ ಅವರು ಹಾಗಾದ್ರೆ ಈ ಫೋಟೋ ಅಂತ ಕೇಳ್ತಿದ್ದಾಗೆ ಅಜಿತ್ ಅವರು ಏನೋ ಹೇಳ್ತಾರಲ್ಲ ಭೂಮಿ, ಹೊಳೆಯೋದೆಲ್ಲ ಚಿನ್ನ ಅಲ್ಲ, ಮುಂದೆ ಕಾಣಿಸೋದೆಲ್ಲ ನಿಜ ಅಲ್ಲ ಅಂತ. ಹಾಗೆ ಈ ಫೋಟೋ ವಿಚಾರದಲ್ಲಿ ಸತ್ಯ ಆಗಿಲ್ಲ. ಫೋಟೋ ಏನೋ ಅಶ್ವಿನ್ ಇದೆ, ಆದ್ರೆ ಇವಳು ನಮ್ ಮನಸ್ವಿನಿ ಅಲ್ಲ. ಇನ್ನು ಭೂಮಿ ಅವರು ಸರಿ ಆಯ್ತು ಸಾಹೇಬ್ರೆ ಒಪ್ಕೊಳ್ಳೋಣ, ಯಾಕ ಅಶ್ವಿನಿಯ ಮನಸ್ವಿನಿ ಆಗಿರ್ಬಾರ್ದು, ಅವಳೆ ಯಾಕೆ ಮನಸ್ವಿನಿ ಅಂತ ಅನ್ಸುತ್ತೆ. ಅಜಿತ್ ಅವರು ಭೂಮಿ ಮಾತ್ಗೆ ನೀನೇ ಯೋಚನೆ ಮಾಡು ಭೂಮಿ, ಎಲ್ಲೋ ಇದ್ದಂತಹ ಅಶ್ವಿನಿಗೆ ಸಡನ್ ಆಗಿ ನಮ್ಮ ಮುಂದೆ ಪ್ರತ್ಯಕ್ಷ ಆಗೋದಿಕ್ಕೆ ಹೇಗ್ ಸಾಧ್ಯ, ಬೇರೆ ವೇಷದಲ್ಲಿ. ಇನ್ನು ನಾವು ಆಶ್ರಮಕ್ಕೆ ಹೋದಾಗ ಅವಳು ಕೂಡ ಅಲ್ಲೇ ಪ್ರತ್ಯಕ್ಷ ಆಗ್ತಾಳೆ. ಇನ್ನು ಅದೇ ಒಂದು ಸಮಯಕ್ಕೆ ನನ್ ಮೊಬೈಲ್ಗೆ AI ಫೋಟೋ ರೀಚ್ ಆಗುತ್ತೆ. ಇನ್ನು ಈ ಎಲ್ಲಾ ಒಂದು ಸಂದರ್ಭ ಸನ್ನಿವೇಶನ ಕೋ ಇನ್ಸಿಡೆಂಟ್ ಅನ್ಕೊಳೋಷ್ಟು ಮೂರ್ಖ ನಾನಲ್ಲ. ಅವರು ಹೌದು ಸಾಹೇಬ್ರೆ, ಹಾಗಾದ್ರೆ ಯಾರೋ ನಮ್ ವಿಚಾರದಲ್ಲಿ ಷಡ್ಯಂತ್ರ ಮಾಡ್ತಾ ಇದಾರೆ ಅಂತ ನನ್ಗ ಅನ್ಸುತ್ತೆ. ಸಾಹೇಬ್ರೆ, ಈ ಫೋಟೋನ ನಿಮ್ ಮೊಬೈಲ್ಗೆ ಯಾರು ಕಳ್ಸಿದ್ರು ಅವ್ರನ್ನೇ ಒಂದ್ಸಾರಿ ನೀವು ವಿಚಾರಿಸ್ಬೇಕಿತ್ತು. ಅವರು ಭೂಮಿ ಪ್ರಶ್ನೆಗೆ ಮೊದ್ಲು ನಾನು ಅವನ್ಗೆ ಕಾಲ್ ಮಾಡಿದೆ. AI ಕ್ರಿಯೇಟರ್ ಈ ಫೋಟೋನೇ ನಿಜ ಅಂತ ಹೇಳ್ತಿದ್ದಾನೆ. ನನ್ ಪೊಲೀಸ್ ಭಾಷೆನಲ್ಲಿ ಅವನ ವಿಚಾರಣೆ ಮಾಡೋದಿಕ್ಕೆ ಪ್ರಯತ್ನ ಪಟ್ಟಾಗ ಅವನು ನನ್ ಮಗಳನ್ನ ನೋಡೋದಿಕ್ಕೆ ನಾನು US ಗೆ ಬಂದಿದ್ದೀನಿ ಸರ್ ಅಂತ ಹೇಳ್ದ. ಆ ಒಂದು ಫೋಟೋಗ್ರಾಫರ್ ಇದ್ದಕ್ಕಿದ್ದಾಗೆ UK ಗೆ ಹೋದ್ನಾ ಅಥವಾ ಮುಂಚೆನೆ ಅವನು ಪ್ಲಾನ್ ಮಾಡ್ಕೊಂಡು UK ಗೆ ಹೋದ್ನಾ ಅಂತ ನಾಳೆ ನಾನು ಪತ್ತೆ ಮಾಡಿದ್ಮೇಲೆ ನಿನ್ನೆ ಇದ್ರ ಮೂಲ ಎಲ್ಲಿದೆ ಅಂತ ಹೇಳಿ ನಾನು ಕಂಡುಹಿಡಿತೀನಿ. ಇವರು ಗಾಬರಿಯಲ್ಲಿ ಸಾಹೇಬ್ರೆ, ಅಕಸ್ಮಾತ್ ಏನಾದ್ರೂ ಈ ಫೋಟೋ ನಿಮ್ಮ ಮಾವನ್ ಕೈಗೆ ಸೇರಿದ್ರೆ ಆಗ ಸಾಹೇಬ್ರು ಅಶ್ವಿನಿ ಫೋಟೋನ ನೋಡಿ ಅವಳೇ ನನ್ ಮಗಳು ಅಂತ ಅನ್ಕೊಂಡ್ಬಿಡ್ತಾರೆ ಅಲ್ವಾ. ಅಜಿತ್ ಅವರು ಹೌದು ಭೂಮಿ, ನನ್ಗೂ ಕೂಡ ಇದೆ ಆತಂಕ. ಅಕಸ್ಮಾತ್ ಈಗಿರುವಂತಹ ಮಾವನ್ ಮನಸ್ಥಿತಿ ಪರಿಸ್ಥಿತಿನಲ್ಲಿ ಈ ಫೋಟೋ ಏನಾದ್ರೂ ಕೈ ಸಿಕ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವ್ರ ಮಗಳು ಅಶ್ವಿನಿ ಅಂತಾನೆ ಹೇಳಿ ಅವರು ನಂಬಿಡ್ತಾರೆ. ಅದಕ್ಕೆ ಭೂಮಿ ನಾನು AI ಕ್ರಿಯೇಟರ್ಗೆ ಅವ್ರ ನಂಬರ್ಗೆ ಫೋಟೋ ಕಳ್ಸೋದು ಬೇಡ ಅಂತ ಹೇಳಿದೀನಿ ಭೂಮಿ ಅಂತ ಹೇಳ್ಬಿಟ್ಟು ಭೂಮಿ ಕೈನ ಇಟ್ಕೊಂಡು, ಭೂಮಿ ಸದ್ಯಕ್ಕೆ ಈ ವಿಚಾರ ಮನೆಯವ್ರಿಗೆ ಯಾರಿಗೂ ತಿಳಿಯೋದ್ ಬೇಡ, ಅವರು ಯಾರಿಗೂ ಗೊತ್ತಾಗೋದ್ ಬೇಡ ಅಂತ ಹೇಳಿ ನನ್ ಕೈಲಿ ಹೇಳ್ತಾ ಇದ್ರಲ್ಲ ಸಾಹೇಬ್ರೆ ಅಂತಿದ್ದಾಗ ಅಜಿತ್ ಅವರು ನಂಬಿಕೆ ಅನ್ನೋದು ಮನ್ಸ್ಗಳ ನಡುವೆ ಪವಿತ್ರವಾದ ಸೇತುವೆ ಮೇಲೆ ನಾವಿಬ್ರು ಸಾಕ್ತಾ ಇದೀವಿ ಅಂತ ಅಂದ್ಮೇಲೆ ನಿನ್ ಹತ್ರ ನಾನ್ ಯಾಕೆ ಎಲ್ಲಾ ವಿಷಯಗಳನ್ನ ಹೇಳ್ಕೋಬಾರದು. ನಿಜ ಹೇಳ ಭೂಮಿ, ನಡುವೆ ನನಗೆ ನಾನ್ ಬೇರೆ ಅಲ್ಲ ನೀನ್ ಬೇರೆ ಅಲ್ಲ ಅಂತ ಅನ್ಸೋದಕ್ಕೆ ಶುರುವಾಗ್ಬಿಟ್ಟಿದೆ. ಅಜಿತ್ ಮಾತಿಗೆ ಭೂಮಿಯವರು ಆ ನಂಬಿಕೆ ನಾನು ಉಳಿಸ್ಕೊತೀನಿ ಸಾಹೇಬ್ರೆ ಅಂತ ಹೇಳಿ ಅಜಿತ್ ಮನ್ಸಿಗೆ ಖುಷಿ ಹೋಗೋ ತರ ಮಾತನ್ನ ಕೊಡ್ತಾರೆ. ಅಜಿತ್ ಅವರು ಭೂಮಿ ಮುಖನ ನೋಡಿ ತುಂಬಾ ಖುಷಿಯಲ್ಲಿ ಮನ್ಸನ್ನ ತಣ್ಣಗ್ ಮಾಡ್ಕೊಂಡು ಸರಿ ಆಯ್ತು ಹಾಗಿದ್ರೆ ಹೋಗೋಣವಾ ಅಂತ ಹೇಳಿ ಭೂಮಿಯವ್ರನ್ನ ಕರ್ಕೊಂಡು ಮತ್ತೆ ಶಾರದಮ್ಮ ಅವ್ರನ್ನ ಹುಡ್ಕುವಂತಹ ಪ್ರಯತ್ನಕ್ಕೆ ತೊಡಗ್ತಾರೆ. ಸೊ ಈ ಸಂಚಿಕೆಯಲ್ಲಿ ಮುಕ್ತಾಯವಾಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಎಪಿಸೋಡ್ ಏನಾಗುತ್ತೆ ಅಂತ ನೋಡೋಣ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.